ಈಗ ನಾನು ಇಷ್ಟೆಲ್ಲ ಮಾತಾಡ್ತಾ ಇದೀನಿ ಅಂದ್ರೆ ಇಷ್ಟೆಲ್ಲ ಆದ್ಮೇಲುವೆ ನಾನ್ ಇನ್ನು ನನ್ನ ಆತ್ಮ ಶುದ್ಧಿ ಐತಿ ಅನ್ನೋ ಗ್ಯಾರಂಟಿ ನನ್ಗಿದೆ. ನಾನ್ ಯಾರಿಗೂ ಮೋಸ ಮಾಡಿಲ್ಲ ಅನ್ನೋ ಒಂದ್ ನಂಬಿಕೆ ನನ್ನೊಳಗಿದೆ. ಆ ಧರ್ಮ ಮತ್ತೆ ಆ ಸತ್ಯದ ಕಿಚ್ಚು ಇನ್ನೂ ಒಳಗಿದೆ ನಂಗೆ. ನನಗೆ ಆತ್ಮ ಸಾಕ್ಷಿ ಶುದ್ಧವಾಗೈತೆ ನಂದು. ಈಗ ನಿನಗೆ ಇಂಡೈರೆಕ್ಟ್ ಆಗಿ ಎಲ್ಲ ಮೋಸ ಮಾಡಿದ್ರಲ್ಲ, ಅವರು ಬಂದು ನಿನ್ನ ಹತ್ರ ಮಾತಾಡಕ್ ಯಾರು ಬರಕ್ ಆಗಲ್ಲ. ಈಗ ನೋಡ, ಊರಿನ ಸಭಾಸ ಬೇಡ, ಇನ್ನು ಬೇಕಾದ್ರೆ ಬಾ, ಊರಲ್ಲಿ ಏನಾರ ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ನಾವೇ ದುಡ್ಡು ಕೊಡ್ತೀವಿ, ಸಪೋರ್ಟ್ ಮಾಡ್ತೀವಿ ನಿಂಗೆ. ಬಟ್ ಈ ಊರಿನ ಬಂಡೆಯವ್ರ ಹೆಸರು ಯಾರ ಹೆಸರು ಹೇಳಕ್ ಹೋಗ್ಬೇಡ. ಊರವ್ರಿಗೆ ಹೆಸರು ಹೇಳಿದ್ರೆ ನಿನ್ ಬಾಯ ಗೊಜ್ಜೆ ಆಯ್ತದೆ ಎಂದವ್ರೆ. ಯಾರು ಐನೂರು ಪುನೀತ್ ಅವರು, ಜಯರಾಮಣ್ಣನ್ ನಂದಿ, ಇವ್ರಿಬ್ರು, ಇನ್ನೊಬ್ರು ಯಾರೋ ಒಬ್ರು ಫೋನ್ ಮಾಡಿದ್ರು, ಆಚೆ ಬರೋರು ಯಾರೋ ಒಬ್ರು. ಇಲ್ಲಿವರೆಗೆ 3 ಜನ ನನಗೆ ಫೋನ್ ನಮ್ ಪ್ರವೀಣ, ಇವ್ರು 3 ಜನ ಫೋನ್ ಮಾಡಿರೋದು. ಅದು ಏನಕ್ಕೆ? ಶಿಷ್ಯ, ನೀನು ಪ್ರಕೃತಿ ಇವೆಲ್ಲ ಮಾಡ್ತಾ ಇದೀವಿ, ಮಾಡು. ನೀನು ಹೋರಾಟ ಮಾಡ್ತಾ ಇದೀವಿ, ಮಾಡು. ದೊಡ್ಡ ಯಾಚನೆಯಲ್ಲಿ ಜನಗಳ ಹೆಸರ ಹೇಳ್ಬೇಡ, ಈ ಊರ ಹೆಸರ ಹೇಳ್ಬೇಡ. ಈ ಊರ ಹೆಸರು ಹೇಳಿದ್ರೆ ನಿನ್ಗೆ ಬೆಲೆ ಕಮ್ಮಿ ಆಯ್ತದೆ ಹೊರತು, ಈಗ ನಿನ್ನಿಂದ ಈ ಊರ್ ಫೇಮಸ್ ಆಗ್ಬಿಡ್ತದೆ ಕಣ. ಯಾಕೋ ಈ ಊರ್ ಫೇಮಸ್ ಮಾಡ್ತೀವಿ, ದರಿದ್ರದ ಊರು ಇದು ಅಂತ ಅಂದವ್ರು ಅವ್ರೆಯ. ನಾನೇನ್ ಈಗ್ಲೂ ಅಂದ್ರು, ದೊಡ್ಡ ಚಾನಳಿ ಮರ್ಯಾದೆ ತೆಗಿತಾನೆ ಅಂದ್ರು. ಅದಕ್ ನಾನೇನು ಉತ್ತರ ಕೊಟ್ಟೆ ಗೊತ್ತಾ? ಇಡೀ ಜಿಲ್ಲೆಗೆ ಗೊತ್ತಾಗದೆ ಡೈರಿ ವಿಚಾರದಲ್ಲಿ ದೊಡ್ಡ ಚಾನಳಿ ಮರ್ಯಾದೆ ಅಂತರ್ನ ತೆಗ್ದಾಕಿದೀರಿ ಅಂತ ಇಡೀ ಜಿಲ್ಲೆಗೆ ಗೊತ್ತಾಗದೆ ಏನ್ ಉಳ್ಸಿದಾರು ಬೋಳಿ ಮಕ್ಳು ಸೂಳೆ ಮಕ್ಳು ಅಂತಲೇ ಬೈದೆ. ಸತ್ಯ, ಅದೇ ಸತ್ಯ. ಅವತ್ತಿಗೆ ಹೋಯ್ತು ಮರ್ಯಾದೆ. ನಿನ್ಕಿಂತ ಹೆಚ್ಚು ನೀನೆಲ್ಲ ತಾಳು. ಈಗ ನಿನ್ಗ ಅದ್ ಯಾರೋ ಹೊಡಿಯಕ್ ಬಂದಿದ ಅಂತ ಅಂದಲ್ಲ ನೀನು, ಅವ್ರ ಫ್ಯಾಮಿಲಿನೇ 5 ಲೀಟರ್ ಹಾಲ್ಗೆ 3 ಲೀಟರ್ ನೀರಿಗೆ ಬಂದ್ ಹಾಕ್ತಿದ್ನಂತಲ್ಲ. ಅವನು ಸಿಗಾಕೊಂಡಂತಲ್ಲ ಕೊನೆಗೆ. ಸಿಗಾಕೊಂಡ್ರೆ ಏನ್ ಕಿತ್ಕೊಂಡ್ರೆ ಅದಕ್ಕೆ ಅವ್ರು ಏನ್ ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ಟು ಮೆಂಬರ್ ಆಗ್ಬಿಟ್ಟಿದೀನಿ ಅನ್ಬಿಟ್ಟು ದೌಲತ್ ಹೊಡಿಬೋದು ಅವರು. ಅದ್ರ ಸತ್ಯ ಧರ್ಮ ಬಿಟ್ಟದ. ನಾವು 100 ಗ್ರಾಮ್ ಚೆಲ್ಲಿದ್ರು ಅವತ್ತು ಜನ ಕಷ್ಟ ಬಿದ್ದ ಹಾಕವ್ರೆ ಅಂತ ಉಳಿಸ್ತಿದ್ದೋ. 5 ಲೀಟರ್ 10 ಲೀಟರ್ ಅವ್ರನ್ನ ಕಳಿಸ್ತೀನಿ ಸುಮ್ನಿರಿ. ಅವ್ರೆ ಯಾರ್ಯಾರು ನೀರುಂದ ಹಾಕೊಂಡಿದ್ರು, ಇವ್ರಿಗೆ ಯಾಕೆ ಉರಿಯತ್ಕೊಬಿಡ್ತು ಗೊತ್ತಾ? ನೋಟಿಸ್ ಬೋರ್ಡ್ ಹಾಕಿದೆ ಗುರು ನಾನು. ಅದನ್ನ ನೀನ್ ಫೋಟೋ ಹೊಡೆದು ಇಟ್ಕೊಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಬಿಡ್ಬೇಕಾಯ್ತು. ನೀನ್ ಇದಕ್ಕೆಲ್ಲ ಸೇರಿಸಿ ದ್ವೇಷ ಮಾಡೋರೆ ಅಂತ. ಸೇರ್ಸೈತೆ, ಅದೆಲ್ಲ ಸೇರ್ಸಿದೀನಿ ನಾನು. ಎಲ್ಲ ಪೂರ್ತಿ ಸೇರ್ಸಿದ್ಯಾ? ಇವ್ರಿಗೆ ಯಾಕೆ ಉರಿಯತ್ಕೊಬಿಡ್ತು ಅಂದ್ರೆ, ಸೂಪ್ರಿವೈಸರ್ ಬಂದು ನಾನೇ ಕರ್ಸವನೆ ಅಂತ. ಅವ್ರು ಮಾಮೂಲಿ ಬರ್ತಾರೆ ಭೇಟಿಗೆ. ಅವರು ಬಂದಾಗ 9 ಜನ ಸಿಗಾಕೊಂಡ್ರು. ಅವರು ಬರ್ದಿ ಸೈನ್ ಹಾಕ್ಬಿಟ್ಟು ಹೊಂಟೋದ್ರು. ಬುಕ್ ಇರ್ತದೆ, ಒಂದು ವಿಸಿಟಿಂಗ್ ಬುಕ್, ಅದಕ್ಕೆ ಸೈನ್ ಹಾಕ್ಬಿಟ್ಟು ಹೊಂಟೋದ್ರು. ಇವ್ರೆಲ್ಲಾರು ಇಂತಿಂತವ್ರು ಇಂತ ಮಾಡಿ ಸಿಗಾಕೊಂಡವ್ರೆ ಅಂತ. ಅದನ್ನ ನೋಟಿಸ್ ಬೋರ್ಡ್ ಗಂಟಿಸಿದ್ರು ಅವರು. ನೋಟಿಸ್ ಬೋರ್ಡ್ ಗಂಟಿಸಿ ನನ್ನ ಚರಿತ್ರೆ ಕೇಳ್ಬಿಟ್ರೆ ನೀನ್ ಇನ್ನೂ ಭಯ ಪಡ್ತಿದ್ದೆ. ಅದು ಒಂದು ಏನ್ ಮಾಡೋದ ಗೊತ್ತಾ? ಇರೋ ಸುಮ್ನೆ ಈಗ ಮಾತಾಡ ವೇಸ್ಟ್ ಮಾಡೋದ್ ಬೇಡ. ಒಂದು ಯೂಟ್ಯೂಬ್ ಅಲ್ಲಿ ನಂದು ಬ್ರೇಕಿಂಗ್ ನ್ಯೂಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀನಿ ನಾನು. ಅಲ್ಲಿ ಕುತ್ಕೊಂಡು ಮಾಮೂಲಿ ನ್ಯೂಸ್ ಚಾನಲ್ ಅವ್ರು ಇಂಟರ್ವ್ಯೂ ಮಾಡ್ತಾರಲ್ಲ, ಆಕ್ಚುಲಿ ಸುಮಾರು ಜನ ಈಗ ಅದನ್ನೇ ಹೇಳ್ತಾವ್ರೆ. ಆಕ್ಚುಲಿ ಪಾಪ ಹಳ್ಳಿಯವರೆಲ್ಲ ನನ್ಗೆ ಮೆಸೇಜ್ ಮಾಡ್ತಾವ್ರ, ಗುರು ನಮ್ಮೂರಲ್ಲಿ ಈ ತರ ಐತೆ, ಬನ್ನಿ ನಮ್ಮೂರ್ಗ್ ಬನ್ನಿ ಅಂತ ಕರಿತಾವ್ರೆ. ಮಾಡು, ನಾನ್ ಸಪೋರ್ಟ್ ಕೊಡ್ತೀನಿ. ಹಳ್ಳಿ ಗ್ರಾಮಾಯಣ ಅನ್ಬಿಟ್ಟಿ ಒಂದು ಶೋ ಮಾಡಿ ಹಳ್ಳಿಗಳಲ್ಲಿ ಯಾರ್ಯಾರಿಗೆ ಮೋಸ ಮಾಡೋರು ಈ ರಾಜಕಾರಣಿಗಳು, ಈ ಗ್ರಾಮ ಪಂಚಾಯತಿಗಳು ಇವರೆಲ್ಲ ಸೇರ್ಕೊಂಡು ಅವ್ರಿಗೆ ಒಂದು ನ್ಯಾಯ ಕೊಡ್ಸೋ ಒಂದು ಅಭಿಯಾನ ತರ ಮಾಡೋದು. ನ್ಯಾಯ ಸಿಗ್ತದೋ ಬಿಡ್ತದೋ, ಅವ್ರು ಮಾಡಿರೋ ಹಲ್ಕ ಕೆಲ್ಸಗಳು ಜನಕ್ಕೆ ಗೊತ್ತಾಗ್ಲಿ ಬಿಡು ಅಷ್ಟೇನೆ. ಹಳ್ಳಿಗಳಿಂದಾನೆ ಚೇಂಜ್ ಆಗ್ಲಿ. ಚಿಕ್ಕದಾಗಿ ನಮ್ಗೆ ಏನ್ ಗೊತ್ತಾ, ಈ ಮುಂದೆ ಸತಿ ಎದ್ ನಿಂತ್ಕೊಂಡು ತುಪ್ಕೊಂಡು ಬಿದ್ದೋಗೋದಲ್ಲ. ನಾವು ಚಿಕ್ಕದಾಗಿ ನಿಧಾನ ಕೆಳಗಿಂದ ಬೆಳಿತೀವಿ. ಈಗ ಯಡಿಯೂರಪ್ಪ ಫಸ್ಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ, ಗ್ರಾಮ ಪಂಚಾಯತಿ ಸದಸ್ಯ ಆಗಿ ಇವತ್ತು CM ಆಗಿದ್ದವನು. ಅವನು 25-23 ವರ್ಷದಲ್ಲೇ ಸ್ಟಾರ್ಟ್ ಮಾಡಿದ್ ಎಲ್ಲಾನು. ಅವತ್ತೊಂದ್ ಕಾಲದಲ್ಲಿ ಸೈಕಲ್ ತಗೊಂಡು ಹೋರಾಟ ಮಾಡಿ, ಅವತ್ತೆಲ್ಲ ಬಿಜೆಪಿ ಇರ್ಲೇ ಇಲ್ಲ ಕರ್ನಾಟಕದಲ್ಲಿ. ಬರೀ ಕಾಂಗ್ರೆಸ್ ಅವ್ರ ವಿರೋಧ ಕಟ್ಕೊಂಡು ಬೆಳೆದಿದ್ದು ನಮ್ ಯಡಿಯೂರಪ್ಪ ಅವರು. ಯಾರು ಗೊತ್ತು ನಮ್ಮ ಮನೆ ಏನಾಯ್ತೋ ಏನೋ. ನಮ್ ಪ್ರಯತ್ನ ನಮ್ದು, ಭಗವಂತನ ಬಿಡೋದು ಇಚ್ಛೆ. ಇಲ್ಲಿ ನೋಡೋ ಭಗವದ್ಗೀತೆಯಲ್ಲಿ ಹೇಳೋರು ಗೊತ್ತಾ, ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಒಂದು ಒಳ್ಳೆ ಮನಸ್ಸು ಇಟ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು. ಫಲವನ್ನ ನಿನಗೆ ಪುಣ್ಯ ಫಲದ ಪರವಾಗಿ ದೇವ್ರು ಕೊಡ್ತಾನೆ. ತಲೆ ಯಾಕೆ ಕೆಡ್ಸ್ಕೋಬೇಕು? ಈಗ ನೀನ್ ಹಾಲು ಡೈರಿಲೇ ಇದ್ದಿದ್ರುವೆ ಈಗ ನಿನ್ಗೆ ಇಷ್ಟು ಫ್ರೀಡಮ್ ಇರ್ತಿತ್ತಾ? ಎಷ್ಟು ಫ್ರೀ ಆಗಿದ್ದೀನಿ ನೋಡಿ. ಈಗ ಒಂಥರ ಆರಾಮಾಗಿದ್ದೀನಿ, ನಿನ್ ಟೆನ್ಷನ್ ಇಲ್ಲ. ಅದೇನೆ ಅಲ್ಲಿ ಬರ್ರು, ಅಲ್ಲೂ 8,000 ರೂಪಾಯಿ ಕೊಡೋರು ನಿನ್ಗೆ. 8,000 ರೂಪಾಯಿ ನಂಗೆ ಈಗ 1 ವರ್ಷ, ಎಷ್ಟು 1.5 ವರ್ಷ ಆಯ್ತಾ ಈಗ ಕಿತ್ತಾಕಿ? 1.25 ವರ್ಷಕ್ಕೆ ನಿನ್ಗೆ 1.5 ಲಕ್ಷ ರೂಪಾಯಿ ಲಾಸ್ ಆಗೈತೆ ಅಷ್ಟೇ. ಈಗ ನಿನ್ ಮಗಂಗೆ 2 ಲಕ್ಷ 3 ಲಕ್ಷ ರೂಪಾಯಿ ಕೊಟ್ರು ನೀನ್ ಆತರ ಕಾಲೇಜಲ್ಲಿ ಸಿಗಲ್ಲ ಸೀಟ್. ಅದ್ ಗೊತ್ತಾ ನಿಂಗೆ? 1.5 ಲಕ್ಷ ಸೇರ್ಸ್ಕೊಟ್ಟನಲ್ಲ ದೇವ್ರು. ಮುಗ್ದೈತಲ್ಲ ನಿನ್ಗೆ ಅಲ್ಲಿದಲ್ಗೆ. ನನ್ನ ಈಗ ಇವ್ರು ಹಾಕದ್ರಲ್ಲ, ಅವರು ಬರ್ದ್ಬಿಟ್ಟು ಹೋದ್ರು. 7 ದಿನ ಹಾಲ್ ಹಾಕಂಗಿಲ್ಲ ಇವ್ರು, 10 ದಿನ ಹಾಲ್ ಹಾಕಂಗಿಲ್ಲ, 2,000 ರೂಪಾಯಿ ದಂಡ ಕಟ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು.
ಇವನೇ ಮಾಡ್ತಾವನೆ ಇವನೇ ಕರ್ತಾವನೆ ಅನ್ಬಿಟ್ಟು ಹಾ ನನ್ ಮೇಲೆ ಒಸಿ ಪ್ರೆಜರ್ ಮಾಡ್ಲಿಲ್ಲ. ಎಲ್ಲಾರು ಇವನ್ ತೆಗ್ದಾಕ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಒಸಿ ಪ್ರಯತ್ನ ಮಾಡ್ಲಿಲ್ಲ. ಹೇಳ್ತಾ ಇರೋದು ಅವ್ರು ಮಾಡಿರೋ ತಪ್ಪನ್ನ ಎತ್ತಿ ತೋರ್ಸ್ಬಿಟ್ರೆ ನಿನ್ ವಿರುದ್ಧನೇ ಬಂದ್ಬಿಡ್ತಾರೆ. ಸತ್ಯ ಅಂದ್ರೆ ಹೇಳದ್ ಮಾತ್ರ ಎಲ್ಲ ಏನೋ ಸತ್ಯ ಹೇಳ್ಬೇಕು, ಸತ್ಯವಂತನಾಗ್ ಬದುಕ್ಬೇಕು ಅಂತ ಬಾಯಲ್ಲಿ ಬೊಗಳೋದು, ಮಾಡೋದೆಲ್ಲ ಹೇಳ್ತಿನ್ನೋ ಕೆಲ್ಸ. ಇದು ಈ ಜನಗಳ ಒಂದು ಇದು ಬಾಯ್ಲಿ ಆ ದುಡ್ಗೆ ಎಲ್ಲ ಹೇಳ್ತಿನಕ್ಕೆ ಇವತ್ತು ದುಡ್ಗೋಸ್ಕರ ಅದೇನು ದುಡ್ಡು ಏನ್ ಕೊಡ್ತಿ ಇಲ್ಲಿ ಕೇಳಿಸ್ತೀನಿ ನೋಡ್ಕೋ. ಯಾರು ದುಡ್ಡು ಅನ್ನೋ ಹೇಳ್ ತಿಂತವ್ರೆ ಇವ್ರೆಲ್ಲ ಸತ್ತ ಮೇಲೆ ಅವ್ರಿಗೆ ಸಾಯ್ಬೇಕಾದ್ರೆ 1 ನಿಮಿಷ 2 ನಿಮಿಷ ಆಯ್ತು ಅನ್ನಂಗೆ ಎನ್ಲೈಟ್ಮೆಂಟ್ ಆಗುತ್ತೆ. ಎಲ್ಲರಿಗೂ ಆತ್ಮ ಜ್ಞಾನೋದಯ ಆಗುತ್ತೆ. ಆತ್ಮದ ಒಂದು ಶಕ್ತಿಯಲ್ಲಿ ಬರ್ತದೆ ಹೊರಗಡಿಕೆ. ಅವಾಗ ಎಲ್ಲರಿಗೂ ಗೊತ್ತಾಗೋದು, ಅಯ್ಯೋ ದುಡ್ಗೆ ಹೇಳ್ ತಿನ್ಬಿಟ್ನಲ್ಲಪ್ಪ ಅಂತ ಅವ್ರು ಹೇಳ್ ಜಾತಿಗೆ ಹೋಗೋದು. ನೆಕ್ಸ್ಟ್ ಅವ್ರು ಹೇಳ್ ತಿನ್ನೋ ಜಾತಿಲೇ ಹುಟ್ಟೋದು ಮತ್ತೆ ಅವ್ರು. ಈಗ ಶ್ರೀಮಂತರು ಮನೆಗಳೆಲ್ಲ ಈಗ ನಾಯಿಗಳು ಇರ್ತಾವ ಗೊತ್ತಾ, ಕಾರಲ್ಲಿ ಓಡಾಡ್ತಾವ ಗೊತ್ತಾ, ಅವೆಲ್ಲ ಹೆಂಗ್ ಬರ್ತಾವ ಅವೆಲ್ಲ ಅವ್ರ ಮನೆಗೆ. ಅವೆಲ್ಲ ನೀನ್ ಅಬ್ಸರ್ವ್ ಮಾಡಿ ಹುಡಿಕೊಂಬ ಒಂದ್ ರೌಂಡ್. ಸತ್ತಿರೋರು ಅವ್ರ ಮನೆಯಲ್ಲಿ ಯಾರೋ ಒಂದ್ 5-6 ವರ್ಷ 3-4 ವರ್ಷ ಹಿಂದೆ ಸತ್ತಿರೋರೆ ಮತ್ ನಾಯಿಯಾಗಿ ಬರೋದ ಮನೆಗೆ. ಅವೆಲ್ಲ ಅದು ಪ್ರಕೃತಿ ನಿಯಮ. ಅವು ಕರ್ಮ ಧರ್ಮ ನ್ಯಾಯ ನೀತಿಯನ್ನು ಸುಮ್ನೆ ಮಾಡಿದಾರೆ ಈ ದೇಶದಲ್ಲಿ. ಮಾಡಿದ್ದುಣ್ಣೋ ಮಾರಾಯ ಅಂತ ಮಾಡ್ತಾರ ಬಾ. ನಾವು ಆಯ್ತು ನಾವು ಚೆಕ್ ಹಾಕ್ಬಿಟ್ಟಿದೋ, ಅಧ್ಯಕ್ಷರು ಸೈನ್ ಇಲ್ದಾನೆ ಮೂವ್ ಮಾಡ್ಬಿಟ್ಟಿದ್ರು ಬ್ಯಾಂಕ್ ಅವರು. ಅದೊಂದು ರೀಸನ್ ಇಟ್ಕೊಂಡು ಇದ್ ಮಾಡಿದ್ರು. ಅದಕ್ಕೆ ಈಗ ಅಧ್ಯಕ್ಷರು ಸೈನ್ ಇಲ್ದಾನೆ ಹಾಕ್ಬಿಟ್ಟಿದ್ರು ಸರಿ. ಅದಕ್ಕೆ ನೀನ್ ಒಬ್ನೇ ಹಾಕಿದ್ದ ಸೈನ, ಬೇರೆಯವರೆಲ್ಲ ಹಾಕಿದ್ರು ತಾನೆ? ನಾವ್ ಸೆಕ್ರೆಟರಿ ಹಾಕಿದೋ, ಅಧ್ಯಕ್ಷರು ಒಬ್ರು ಹಾಕ್ಬೇಕಾಯ್ತು. ಬೇರೆ ಅಕೌಂಟ್ ಹಾಕಿದ್ದು ನಾನ್ ದುಡ್ಡು. ಅಕೌಂಟ್ ಹಾಕಿದ್ರು. ಆಮೇಲೆ ನಿಮ್ಮ ಬ್ಯಾಂಕ್ ಅವರು ಅಧ್ಯಕ್ಷರು ಸೈನ್ ಇಲ್ದಾನೆ ಅವ್ರ ಹೆಂಗ್ ಪಾಸ್ ಮಾಡಿದ್ರು? ಅವ್ರ ಮಾಮೂಲಿ ಈಗ ಅಧ್ಯಕ್ಷರು ಇರ್ಲಿಲ್ಲ ಅಂದ್ರೆ ಹೊಸ ವರ್ಷ ಈಗ ಆ ಲೆಕ್ಕಾಚಾರಕ್ಕೆ ಹಂಗಾರೆ ಬ್ಯಾಂಕ್ ಮ್ಯಾನೇಜರ್ ನ ತೆಗೆದು ಬಿಡ್ಬೇಕು ತಾನೆ ಕೆಲಸದಿಂದ. ಅವ್ರ ಕೆಲ್ಸ ಹೋಗೋದಕ್ಕನೆ ನಾನ್ ಟ್ರೈ ಮಾಡಿದ್ರೆ ನೀನ್ ಮಾಡ್ಲಿಲ್ಲ. ಯಾಕೆ ಮಾಡ್ಲಿ ಹೇಳೋದು ನಿನ್ ಒಳ್ಳೆತನ. ಅವ ಅಮ್ಮ ಅವ್ರನ್ನ ಬಂದಿ ಒಸಿ ಬೇಡ್ಕೊಳ್ಳಿಲ್ಲ. ಅವ್ರದೇನ್ ತಪ್ಪಿಲ್ಲ ಹಾಕೊಡಿ, ಅವ್ರದೇನ್ ತಪ್ಪಿಲ್ಲ ಹಾಕೊಡಿ ಅಂತ ಎಲ್ಲ ಆಫೀಸರ್ಗಳೆಲ್ಲ ಹೇಳಿದ್ರು ಅವ್ರಿಗೆ. ಇವ್ರು ದುರುದ್ದೇಶ ಇಟ್ಕೊಂಡು ದುಡ್ಡು ಕೊಡಲ್ಲ ಇದು ನೋಡಿ ಹೇಳ್ತೀನಿ ಕೇಳಿಸ್ಕೊ ಈ ಮಾತ್ನ. ನಿನಗ್ ಯಾರ್ಯಾರು ಸೇರ್ಕೊಂಡು ನಿನ್ಗೆ ಮೋಸ ಮಾಡವ್ರೆ ಅವ್ರೆಲ್ಲ ಸಾಯ ತನಕನೂ ಅವ್ರ ಆತ್ಮದಲ್ಲಿ ಆ ಕೊರಗು ಇದ್ದೇ ಇರ್ತದೆ. ಅವ್ರ ಆ ಆತ್ಮದಲ್ಲಿ ಆ ಕೊರಗು, ಆ ಒಂದು ಚಿಂತೆ ಮತ್ತೆ ಆ ಒಂದು ಕೆಟ್ಟ ಒಂದು ಇದು ಅವ್ರನ್ನ ಕೊರಿತದೆ. ಯಾಕೆ ಗೊತ್ತಾ? ಎಲ್ಲದಕ್ಕಿಂತ ಮಿಗಿಲಾದದ್ದು ಧರ್ಮ ಸತ್ಯ ನ್ಯಾಯದ ಒಂದು ಆತ್ಮ ಶಕ್ತಿ. ಆತ್ಮಕ್ಕೆ ನಾವು ಮೋಸ ಮಾಡ್ಕೊಂಡ್ಬಿಟ್ರೆ ನೀನ್ ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಅದಕ್ ಬೆಲೆ ಇಲ್ಲ. ಈಗ ನಾನು ಬೇಲ್ ತಗೋತಾ ಇದೀನಿ ಯಾಕೆ ನಾನು ರಾಜಿ ಮನಸ್ಸು ಮಾಡಿದ್ರೆ ಇವಾಗ್ಲೂ ಹೋಗ್ಬಿಟ್ಟು ಅವನ ಹತ್ರ ಮಾತಾಡಿದ್ರೆ ಮನಸ್ಸು ಮಾಡಿದ್ರೆ ಅವನ ಹತ್ರ ನೈಸ್ ಆಗಿ ನೀನ್ ಅವತ್ತು ಆ ವಾಯ್ಸ್ ನೋಟ್ ಕಳ್ಸೋದಲ್ಲ ಕೇಳಿಸ್ಕೊಂಡ? ಅಯ್ಯೋ ಇದು ಆಲೆ ಬತ್ತು ನನ್ಗೆ ನ್ಯೂಸ್. ಈಗ ಆಲೆ ಎಲ್ಲ ಯಾರ್ಯಾರ ಮಾತಾಡಿ ಹೇಳಿ ನನ್ಗೆ ಹಿಂಗ್ ಹೇಳ್ಬಾರ್ದು ಅಂತಿದೆ. ನೀನ್ ಹೇಳಿರೋದ್ ಬಾಯ್ ಬಿಡ್ತಾ ಇದೀನಿ. 3 ಜನ ಅಪಾಲಜಿ ಬರ್ಕೊಟ್ಬಿಟ್ರೆ ನಾನು ಒಪ್ಕೋತೀನಿ ಅಂತ ಹೇಳ್ ಕಳ್ಸಿದಾನಂತೆ. ಯಾಕೆ ಅಪಾಲಜಿ ಬರ್ಕೊಡ್ಲಿ? ಅಪಾಲಜಿ ಬರ್ಕೊಟ್ರೆ ನನ್ ತಪ್ಪ ಒಪ್ಕೊಂಡಂಗ ಆಯ್ತದು. ನಾನು ಸುಪ್ರೀಂ ಕೋರ್ಟ್ಗೆ ಹೋಯ್ತೀನಿ ಹೊರ್ತು ನಾನು ಯಾವ್ದೇ ಕಾರಣಕ್ಕೂ ನಾನು ಅಪಾಲಜಿ ನಾನು ತಪ್ಪೇ ಮಾಡಿಲ್ಲ. ನಾನು ಯಾಕೆ ಗುರು ಅಪಾಲಜಿ ಬರ್ಕೊಡ್ಲಿ? ನಾನು ಅದ್ನೇ ಹೇಳ್ದೆ. ಈಗ ಯಾವ್ದೇ ಕಾರಣಕ್ಕೂ ಅವನ್ ಕೈ ಹಿಡಿ ನನ್ನ ನೆನ್ನೆ ಎಲ್ಲ ಕರೆದ್ರು ಬನ್ನಿ ಅವ್ರ ಮನೆ ಹತ್ರ ಹೋಗಿ ಕೇಳದ ಮಾಡದ ಅಂದ್ರೆ ನಾನ್ ಯಾವ್ದೇ ಕಾರಣಕ್ಕೂ ಬರಲ್ಲ. ನಾನೇ ಹೇಳಿಲ್ವಾ ಯಾವಂತೂ ಭಿಕ್ಷೆ ಬೇಡ ಗುರು. ಕಾನೂನು ಅಂಬೇಡ್ಕರ್ ಕಾನೂನು ಅಷ್ಟೇ. ಈಗ ಸತ್ಯದ ಅರಿವುಗಳು ಸತ್ಯದ ಪ್ರೂಫ್ ಅವ್ನಿಗೆ ಗೊತ್ತಾಗೈತೆ ನಾನ್ ಮಾಡಿ ತಪ್ಪು ಅಂತ. ಅದಕ್ಕೆ ಬಂದವನೀಗ ನಮ್ ಎದುರಿಸ್ಕೊಂಡ್ ಬಂದ್ಬಿಡ್ತಾರೆ ಅಂತವ. ನಾನ್ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ತೀನಿ ಅವನ ಮೇಲೆ. ಬಾ ಬೆಂಗಳೂರು ನಾನ್ ಬೆಂಗಳೂರಲ್ಲಿ ಇರೋದು. ಅವನನ್ನ ಬೆಂಗಳೂರು ಕಲಿಸ್ತೀನಿ ನೋಡು ನಾನು. ಅಲ್ಸು ನಮ್ಗೂ ಸಂತೋಷ. ಆಗಸ್ಟ್ 1ನೇ ತಾರೀಕಲ್ಲಿ ಈಗ ನೀನ್ ಅದ್ಯಾವ್ದೋ ರವಿಚಂದ್ರನ್ ಪಿಕ್ಚರ್ ಬಂದಿತ್ತು ಗೊತ್ತಾ? ಅದ್ಯಾವ್ದೋ ಬಂದಿತ್ತು ಆತರ. ಆಗಸ್ಟ್ 1ನೇ ತಾರೀಕಲ್ಲಿ ನಾನು ಬೆಂಗಳೂರಲ್ಲಿ ಇದೀನಿ. ಇವ್ನು ಹೆಂಗಲ್ಲೋ ಕಂಪ್ಲೇಂಟ್ ಕೊಡ್ತಾನೆ ಬಂದು ಹೊಡೆದ ಬೈದ ಅಂತ. ಮಾಡವ್ರೆ ಅವ್ರೆಲ್ಲ ಗೊತ್ತಾವೆಲ್ಲವ ಮಾಡೋಣ ಬಾ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡಿ? ಕಾನೂನೇನು ಅವ್ರೊಬ್ರಿಗಲ್ಲ, ಅಂಬೇಡ್ಕರ್ ಕಾನೂನು ಅವ್ರಿಗಿಂತ ನಮಗ್ ಚೆನ್ನಾಗ್ ಗೊತ್ತೈತೆ. ಇದೇ ಡೈರಿ ವಿಚಾರದಲ್ಲಿ ನನ್ನುವೆ ಯಗಣ ಕಾಲಿಡಿ ಸುಧಣ್ಣನ್ ಕಾಲಿಡಿ ಅವ್ರ ತಕ್ ಹೋಗು ಇವ್ರ ತಕ್ ಹೋಗು ಅಂತ ಸುಮಾರು ಜನ ಬಂದ್ರು. ಗುರು ಕಾಲ್ ಹಿಡ್ದಿ ನನ್ಗೆ ಕೆಲ್ಸ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಮನೇಲಂತೂ ಎಲ್ಗೂ ಬರ್ಲಿಲ್ಲ. ನಾನ್ ಹಂಗುವೆ ಇನ್ನೂ ಒಂದ್ಸಲ ಕೇಳ್ದೆ ಅವಳ ನಮ್ಮ ಮನೆ ಮುಂದ್ಗಡೆ ಎಲ್ಲ ಅಧ್ಯಕ್ಷರ ಹೋಗಿ ಏನದು ಒತ್ತಾಯ ಮೇರೆಗೆ ಏನಂದ್ಲು ಗೊತ್ತಾ ಅವಳು? ಆಯ್ತು ಬರ ಕೇಳಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಹೋಗಿ ಕೇಳ್ದೆ. ಅವಳು ಏನಂದು ಎಲ್ಲಾರ್ನು ಕೇಳ್ಬೇಕು ಅಂದು. ಬಾಕಿಯವ್ರೆಲ್ಲೂ ಹೇಳ್ದೆ. ಮತ್ತೆ ಅವ್ರ ಮನೆ ಹತ್ರ ಹೋಗಿ ಕ್ಷಮೆ ಕೇಳದ ಬಾ ಅಂತ ಅಂದ್ರು. ಗುರುವೆ ಅವನ ಹತ್ರ ಕ್ಷಮೆ ಕೇಳಿದ್ರು ಅವ್ನ್ ಏನಂತಾನೆ ಗೊತ್ತಾ? ಈ ಬೋಳಿ ಮಕ್ಳು ಅವ್ರಲ್ಲ
ಇವ್ರು ದುಡ್ಡು ಖರ್ಚು ಮಾಡಿ ಅವನ್ ಕೈಲಿ ಹಾಕ್ತಿರೋದು, ಅವನ್ಗೆ ಆ ಕೆಪಾಸಿಟಿ ಇಲ್ಲ. ಹೌದು. ಅವನು ಹೋದ್ರುವೆ ಇವ್ರ ತಕ ಹೋಗಿ ಅಂತಾನೆ. ನಾನ್ ಡೈರಿ ವಿಚಾರದಲ್ಲೂ ಇದೇ ಆಗಿದ್ದು ಅಂದ್ರೆ